ಮಾಲೂರು ತಾಲೂಕಿನ ಅತಿ ಹೆಚ್ಚು ಆದಾಯ ಸಂಗ್ರಹವಾಗುವ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗಿಂತ ಅವ್ಯವಹಾರಗಳು ಹೆಚ್ಚಾಗಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದ್ದು, ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಬೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎನ್ ಪ್ರಶಾಂತ್ ಆರೋಪಿಸಿದರು. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವರ್ಗ 2ರ ಹಣಕಾಸು ಯೋಜನೆಯಲ್ಲಿ ಸ್ವಚ್ಛತೆ, ಚರಂಡಿ, ರಸ್ತೆ, ಪಂಪು ಮೋಟಾರ್, ಆಟದ ಸಾಮಗ್ರಿಗಳ ಖರೀದಿ ಸೇರಿದಂತೆ ಯಾವುದಕ್ಕೂ ಲೆಕ್ಕವಿಲ್ಲದಷ್ಟು ಹಣ ಬಿಡುಗಡೆಯಾಗಿದ್ರೂ ಯಾವುದೇ ಕಾಮಗಾರಿ ಮಾಡಬೇಕಾದರೂ ಒಂದೇ ಕಾಮಗಾರಿಗೆ 3 ಬಿಲ್ ಆಗಿವೆ. ಅದನ್ನ ಪ್ರಶ್ನಿಸುವವರಿಲ್ಲ. ಈ ವಿಚಾರವಾಗಿ ತಾಲೂಕು ಪಂಚಾಯಿತಿ ಇಒ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ. ಪಿಡಿಒ ಅವರು ಯಾವ ಗ್ರಾಮದಲ್ಲಿ ಯಾವ ಕೆಲಸವಾಗಿದೆ, ಅದು ಸರಿ ಇದೆಯೇ ಎಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡದೆ ಹಣ ಬಿಡುಗಡೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಹಣ ದುರುಪಯೋಗವಾಗುತ್ತಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗ್ರಾಮಗಳಲ್ಲಿ ಬಡವ ಸಾರ್ವಜನಿಕರು ಪಂಚಾಯಿತಿಗೆ ಕಟ್ಟಿದ ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಂಡು ಅಭಿವೃದ್ಧಿಯಲ್ಲಿ ಕುಂಠಿತ ಮಾಡುವುದು ಸರಿಯೇ? ಸರ್ಕಾರದ ಆದೇಶದಂತೆ ಯಾವುದೇ ಗ್ರಾಮ ಸಭೆಯಾದರೂ ಯಾವುದೇ ಕಾಮಗಾರಿ ಪ್ರಾರಂಭಿಸಿದರೂ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕು. ಇವರು ಯಾವುದೂ ಮಾಡಿಲ್ಲ. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ಕಮಿಷನರ್, ಕಾರ್ಯದರ್ಶಿಗಳು, ಸಿಇಒ, ಇಒ, ಪಿಡಿಒ ಅವರಿಗೆ ನೋಟಿಸ್ ಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಒಬ್ಬ ವಕೀಲರಾದ ನಾನು ದಾಖಲೆಯನ್ನ ಕೇಳಿದ್ರೆ ನೀಡಿಲ್ಲ. ಸಾಮಾನ್ಯ ಪ್ರಜೆಗೆ ಹೇಗೆ ಸ್ಪಂದಿಸುತ್ತಾರೆ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ನೋಡಿ, ಈ ಸಾಮಾನ್ಯ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗಾಗಿರೋಂಥದ್ದು 2024-25ನೇ ಸಾಲಿನ ಎಸ್ಟಿಮೇಟ್ ಅಪ್ರೂವಲ್ ಆಗಿ ಬಂದಿದೆ. ಇದರ ಕಾಮಗಾರಿಗಳು ಎಷ್ಟಾಗಿದೆ ಸರ್? ಸುಮಾರು ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಇದು. 2 ಕೋಟಿ ರೂಪಾಯಿಯಲ್ಲಿ ಏನೇನು ಕಾಮಗಾರಿ ಅಂತ ಈಗ ನಾನು ತಮಗೆ ವಿತ್ ಏನು ಅವ್ರು ಕೊಟ್ಟಿರತಕ್ಕಂಥದ್ದು ಎಸ್ಟಿಮೇಟೇ ಕೊಡ್ತೀನಿ. ಈಗಾಗಲೇ ಈ ಎಸ್ಟಿಮೇಟಲ್ಲಿ ಸಾಕಷ್ಟು ವರ್ಕ್ಸ್ ಮುಗ್ದಿದೆ, ಹಿಂದೆ ಆಗಿರೋಂಥದ್ದು ಅಂತ. ಅದನ್ನು ಪರಿಶೀಲನೆ ಮಾಡಬೇಕಾಗಿರೋ ಯಾರ ಕರ್ತವ್ಯ? ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ. ನಾನು ಸಿಇಒ ಕಂಪ್ಲೇಂಟ್ ಕೊಟ್ಟಿದ್ದೆ, ಸಿಇಒರು ಇಒಗೆ ಫಾರ್ವರ್ಡ್ ಮಾಡಿರ್ಬೋದು. ಇಒನು ಅಷ್ಟೇ ಈಗಾಗಲೇ ಹಿಂದೆ ಕೆಲವೊಂದು ವಿಚಾರಗಳಲ್ಲಿ ಇಒ ಗಮನಕ್ಕೂ ತಂದಿದ್ರು ಸಹ ಇಒ ಸಹ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿಲ್ಲ. ಸೊ ಅದರಿಂದ ನಾನು ನೇರವಾಗಿ ಹೋಗಿ ಸಿಇಒ ಹತ್ರನೇ ಸಿಇಒ ಅವರಿಗೆ ಖುದ್ದು ನಾನು ಭೇಟಿ ಮಾಡಿ ಅವರೇ ಕಂಪ್ಲೇಂಟ್ ತೊಗೊಂಡು, ಆಯಿತು ನಾನು ಇದು ನನ್ನ ಪರ್ಸ್ನಲ್ ಇದರಲ್ಲಿ ಹಾಕು, ನಾನು ಹೋಗಿ ನೋಡ್ತೀನಿ, ನೋಡಿ ನಾನು ಏನು ಅನ್ನೋದು ಹೇಳ್ತೀನಿ ಅಂತೇಳಿ ಹೇಳಿದ್ರು. ಇದುವರೆಗೂ ಅವರು ಸಹ, ಯಾಕಂದರೆ 19/6/2024 ಮೀಟಿಂಗ್ ನಡೆದಿದ್ದು ಜೂನ್. ನಾನು 22ನೇ ತಾರೀಕು ಹೋಗಿ ನಾನು ಅವರನ್ನು ಭೇಟಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು. ಇದುವರೆಗೂ ಏನೂ ಮಾಡಲಿಲ್ಲ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.